ಪೆಟ್ರೋಲ್ ದುಡ್ಡು ತರ್ದಲೆ ಎಲ್ಲಿ ಬಂದು ಇವಾಗ ಪೆಟ್ರೋಲ್ ಹಾಕಿಸ್ಕೊತವನಿ. ಸೊ ಗೈಸ್ ನೋಡಿ, ಸೊ ಫೈನಲಿ ಹೆಂಗೆ ಕಾಣ್ತಿದ್ದೀನಿ, ಚೆನ್ನಾಗಿ ಕಾಣ್ತೀರ ಅನ್ಕೋತೀನಿ. 4 ದಿನ ಅಂದರೆ ಅರ್ಥ ಮಾಡ್ಕೊಳ್ಳಿ, 4 ದಿನ. ಗಾಯ್ಸ್ ಇವಾಗ ಸೀನ್ ಏನಾಯ್ತು ಗೊತ್ತಾ, ಬೆಳಗ್ಗೆ ಮಂಕೊಂಡಿದ್ದಕ್ಕೆ ನಾ ಪೀಟರ್ ಫೋನ್ ಮಾಡ್ಬಿಟ್ಟು ಬಾ ಇಲ್ಲಿ 2 ನಿಮಿಷ ಪೆಟ್ರೋಲ್ ಖಾಲಿ ಆಗಿದೆ ಅಂತ ಕರೆದ. ಇವಾಗ ಅಲ್ಲಿಗೆ ಹೋಗ್ತಾಯಿನಿ. ಸೊ ಬೆಳಗ್ಗೆನೇ ಫೋನ್ ಮಾಡಿದ್ರೆ ಟೈಮ್ ಇವಾಗ 6 ಗಂಟೆನೋ, 6 ಗಂಟೆ ಹತ್ತತ್ರ. ಸೊ ಇವಾಗ ನೋಡಿ, ಇವಾಗ ಬೆಳಗ್ಗೆ ಹೋಯ್ತಾ ಇದ್ದೀನಿ. ಇವಾಗ ಒಂದೇ ಫೋನ್ ಮಾಡ್ಬಿಟ್ಟು ಬಾ ಇಲ್ಲಿ ಸ್ವಲ್ಪ ಪೆಟ್ರೋಲ್ ಖಾಲಿ ಆಗಿತ್ತೆ, ಇಲ್ಲಿ ನಿಂತಿದ್ದೀನಿ ಅಂತ ಹೇಳ್ದ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು 6:30ಗೆ ಹೋಯ್ತಾ ಇದ್ದೀನಿ. ಅವನ ಹತ್ರ ಹೋಗ್ಬೇಕು ಇವಾಗ. ಏನು ಮಾಡ್ತೀರಾ, ಕಣ್ಣು ಇನ್ನು ಎದ್ದಿಲ್ಲ ಗೊತ್ತಾ, ಇನ್ನು ಕಣ್ಣೇ ಬಿಟ್ಟಿಲ್ಲ ನಾನು. ಯಾವುದೋ ಫೋನ್ ಬಂತು, ಅದಕ್ಕೆ ಫೋನ್ ತೆಗೆದು ನೋಡಿದೆ, ಚಾರ್ಜರ್ ಹಾಕಿದ್ದೆ. 5:30 ಒಂದ್ಸತಿ ಚಾರ್ಜರ್ ಹಾಕಿದ್ದು ನಾನು 6:30ವರೆಗೂ. ಸೊ 6:30ಗೆ ಚಾರ್ಜರ್ ಹಾಕಿದ್ಮೇಲೆ ಪೀಟ್ರ್ ಫೋನ್ ಬಂದ ಮೇಲೆ ನೋಡಿದೆ, ಏನು ಫೋನ್ ಅಂತ ಹೇಳ್ದ. ಸೊ ಮಜಾ ಇದು ಖಾಲಿ ಐತೆ ಬಾರೋ ಅಂತ. ಸೊ ಅದಕ್ಕೋಸ್ಕರ ಹೋಯ್ತೀನಿ. ಸೊ ಬನ್ನಿ ಅಲ್ಲಿ ಏನು ಸೀನ್ ಆಗಿತ್ತು ನೋಡೋಣ. ಏನು ಸೀನ್ ಆಯ್ತು ನನಗೂ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ ಅದು ಏನು ಸೀನ್ ಆಗಿದೆ ಅಂತ. ಇಲ್ಲಿ ನೋಡಿ, ಪೆಟ್ರೋಲ್ ದುಡ್ಡು ತರ್ದಲೆ ಎಲ್ಲಿ ಬಂದು ಇವಾಗ ಪೆಟ್ರೋಲ್ ಹಾಕಿಸ್ಕೊತವನಿ. ನಂದು ಪೆಟ್ರೋಲ್ ಖಾಲಿ ಆಯಿತು. ಸೊ ನಂದು ಪೆಟ್ರೋಲ್ ಗಾಡಿ ಖಾಲಿ ಆಗೈತೆ. ಕೊಡೋ ದುಡ್ಡು ಹೆಂಗೆ ಹೇಳ್ತೀವೋ, ಎಲ್ಲಿಗೆ ಹೋಗೋಣ? ನೀನು ಕರ್ದಿದ್ದಕ್ಕೆ ಬಂದಿದ್ದು, ಎಲ್ಲಿಗೆ ಹೋಯ್ತಾ ಇರಲಿಲ್ಲ ನಾನು. ಫೈನಲಿ ಮನೆಗೆ ಬಂದ್ವಿ. ಸೊ ಮನೆಗೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಈಗ ಬನ್ನಿ ರಾಜನ್ ಕರ್ಕೊಂಡು ಡೈರಿಗೆ ಹೋಗೋಣ. ಸೊ ವಯಸ್ಸಿಲ್ಲಿ ನೋಡಿ, ಸೊ ಇವತ್ತು ಹೆಲ್ಮೆಟ್ ಹಾಕೋಯ್ತೀನಿ. ಹೆಲ್ಮೆಟ್ ಹಾಕೊಂಡು ಹೋಗೋಣ ಇವತ್ತು, ಯಾಕಂದರೆ ಮಳೆ ಬರ್ತೈತೆ. ಸೊ ಇನ್ನು ನೋಡಿ ಇನ್ನೂ ನೆಂದು ಐತೆ. ಸೊ ನೋಡಿ ಮತ್ತೆ ಮನೆಗೆ ಬಂದು ಮತ್ತೆ ಮನೆಗೆ ಹೋಯ್ತೀವಿ, ವಾಪಸ್ ಹೋಯ್ತೀನಿ ಡೈರಿಗೆ ಇವಾಗ. ಸೊ ಬನ್ನಿ ರಾಜನ ಹತ್ರ ಹೋಗೋಣ. ರಾಜನ ಹತ್ರ ಹೋಗಿ ಸೊ ವಾಪಸ್ ಡೈರಿಗೆ ಹೋಗೋಣ. ಗೈಸ್ ನೋಡಿ, ಸೊ ಫೈನಲಿ ಹೆಂಗೆ ಕಾಣ್ತಿದ್ದೀನಿ, ಸೊ ಚೆನ್ನಾಗಿ ಕಾಣ್ತೀರ ಅನ್ಕೋತೀನಿ. ಸೊ ನೋಡಿ, ಹೆಲ್ಮೆಟ್ ಹಾಕಂದ್ರೆ ಹೆಂಗೆ ಕಾಣ್ತೀನಿ ಗೈಸ್, ವಾಯ್ಸ್ ಬತ್ತಲ್ಲ ಅನಿಸುತ್ತೆ. ಸೊ ವಾಯ್ಸ್ ಬತ್ತಲ್ಲ ಬೇಜಾರು ಮಾಡ್ಕೊಬೇಡಿ, ಹೆಲ್ಮೆಟ್ ಹಾಕೋರು ಹಿಂಗೆ ಕಾಣಿಸೋದು ನಾನು. ಸೊ ನೋಡಿ ಮಿರರಲ್ಲಿ ಹೆಂಗೆ ಕಾಣ್ತಿದ್ದೀನಿ, ಏನೋ ಒಂಥರ ಟೆರರ್. ಸೊ ಗೈಸ್ ಇನ್ನೊಂದು ಕನ್ನಡಕ ಐತೆ ಇದರಲ್ಲಿ. ಸೊ ಇದರಲ್ಲಿ ಇನ್ನೊಂದು ಕನ್ನಡಕ ಐತೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಮೇನ್ ಕನ್ನಡಕ. ಸೊ ಇದು ಮೇನ್ ಗ್ಲಾಸು ನೋಡಿ, ಇದು ಮೇನ್ ಗ್ಲಾಸ್ ಇದು. ಸೊ ಇದ್ರ ಒಳಗಡೆ ಇನ್ನೊಂದು ಕನ್ನಡಕ ಐತೆ, ತೆಗಿತೀನಿ. ಸೊ ಗೈಸ್ ಇಲ್ಲಿ ಇದ್ರೊಳಗಡೆ ಇನ್ನೊಂದು ಕನ್ನಡಕ ಐತೆ. ಸೊ ಇದು ಸನ್ಗ್ಲಾಸಸ್. ಸೊ ಸನ್ಗ್ಲಾಸಸ್ ಕನ್ನಡಕ ಬರುತ್ತಲ್ಲ, ಸೊ ಆ ಕನ್ನಡಕ ಇದು. ಯಾಕಪ್ಪ ಹಾಕೊಳ್ಳೋದಂದರೆ ಇದು ಬಿಸಿಲಿಗೆ ಪ್ರೊಟೆಕ್ಷನ್ ಇರಲಿ ಅಂತ ಕಣ್ಣಿಗೆ. ಯಾಕಪ್ಪ ಅಂದರೆ ಕಣ್ಣು ಹೊಡಿತಾ ಇರುತ್ತೆ, ಬಿಸಿಲು ಸಡನ್ನಾಗಿ ಕಣ್ಣಿಗೆ ಹೊಡಿತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಥರದ್ದು ಹಾಕೊಳ್ಳೋದು. ಆ್ಯಂಡ್ ಇದು ರೇಟ್ ಬಂದು 1400. ನಾವು 1100ಗೆ ಮಾತಾಡ್ಕೊಂಡು 1100ಗೆ ತಗೊಂಡಿದ್ದು ಇದನ್ನು. ಸೊ ಹೆಂಗಿದೆ ನೋಡಿ, ಸಖತ್ತಾಯ್ತಲ್ಲ. ಸೊ ಇವಾಗ ರಾಜ ಬರಲಿಲ್ಲ, ಈಗ ರಾಜನ ಬಿಟ್ಟು ಹೋಯ್ತಿರೋದು ಇವಾಗ ರಾಜ ಬರಲಿಲ್ಲ ಅನ್ಸುತ್ತೆ. ಈಗ ಮನೆಗೆ ಹೋಗೋಣ ಇವಾಗ ಹೋಗೋಣ ಬನ್ನಿ ಡೈರಿಗೆ. ಟೈಮ್ ಆಯಿತು, ಸಖತ್ ಟೈಮ್ ಆಯಿತು. ಡೈರಿಗೆ ಹೋಗ್ಬಿಟ್ಟು ವಾಪಸ್ ಮನೆಗೆ ಬರೋಣ. ಸೊ ಗಾಯ್ಸ್, ಸೊ ಫೈನಲಿ ಮನೆಗೆ ಬಂದಾಯಿತು. ಸೊ ಹೆಲ್ಮೆಟಲ್ಲಿ ಕಾಣಿಸ್ತಿಲ್ಲ ಅನಿಸುತ್ತೆ, ವಾಯ್ಸ್ ಮತ್ತು ಕೇಳಿಸ್ತಿಲ್ಲ ಅನಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಸೊ ಜಸ್ಟ್ ಮನೆಗೆ ಬಂದಿದ್ವಿ. ಸೊ ಗೈಸ್, ಸೊ ಹಂಗಾದರೆ ಟೈಮ್ ಇವಾಗ 8 ಗಂಟೆ ಆಗಿದೆ. ಸೊ ಹಂಗಾದರೆ ಬನ್ನಿ ನಿಮಗೆ ತೋರಿಸ್ತೀನಿ ನನ್ನ ಡ್ರಾಯಿಂಗ್ ಬುಕ್ನ. ಸೊ ಇವತ್ತು ನಾನು ಡ್ರಾಯಿಂಗ್ ಬುಕ್ ತೋರಿಸ್ತೀನಿ. ಯಾಕಪ್ಪ ಅಂದರೆ ಸೊ ನಾನು ಅವಾಗಿನ ಡ್ರಾಯಿಂಗ್ ಬಿಡಿಸಿದ್ದೆ. ಸೊ ಯಾವಾಗಂದರೆ 10th ಪಾಸ್ ಆದಮೇಲೆ ಡ್ರಾಯಿಂಗ್ ಬಿಡಿಸಿದ್ದೆ. ಆವಾಗಿಂದ 2 ವರ್ಷ ಬಿಡಿಸ್ದೆ. ಸೊ ಆಮೇಲೆ ಅದು ಬಿಡಿಸ್ಲಿಲ್ಲ. ಯಾಕಪ್ಪ ಅಂದರೆ ವರ್ಕ್ ಟೆನ್ಷನ್, ಕಾಲೇಜೆಲ್ಲ ಮುಗಿದು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಡ್ರಾಯಿಂಗ್ ಎಲ್ಲ ಬಿಟ್ಬಿಟ್ಟೆ. ಆವಾಗಲೂ ಕಂಟಿನ್ಯೂಷನ್ ಮಾಡ್ತಿದ್ದೆ. ಆದರೆ ಡ್ರಾಯಿಂಗ್ 30 ವೀಡಿಯೋ ಮಾಡಿದೆ. ಸೊ ಅದಾದಮೇಲೆ ಡ್ರಾಯಿಂಗ್ ಮೇಲೆ ಬದಲೇ ಡೈರೆಕ್ಟ್ ವ್ಲಾಗ್ ಮೇಲೆ ಬಂದೆ. ಅದಾದಮೇಲೆ ಏನೋ ಆಯಿತು. ಸೊ ಆಮೇಲೆ ಡ್ರಾಯಿಂಗ್ ಮಾಡೋದು ಬಿಟ್ಟಿದ್ದೆ. ಸೊ ಇವಾಗ ಮತ್ತೆ ನಿಮಗೆ ಡ್ರಾಯಿಂಗ್ ತೋರಿಸಿ ನಾನು ಏನೇನು ಬಿಡಿಸಿದೆ ಅಂತ. ಸೊ ನೋಡಿ ಎಂಜಾಯ್ ಮಾಡಿ. ಸೊ ಇಲ್ಲಿ ನೋಡಿ, ಇದು ನನ್ನ ಡ್ರಾಯಿಂಗ್ ಬುಕ್ಕು. ಸೊ ಇದು ಅವಾಗ ಯೂಸ್ ಮಾಡ್ತಿದ್ದು. ಇಂಟ್ರೋ ಏನಿಲ್ಲ. ಸೊ ಮೊದಲನೇ ಡ್ರಾಯಿಂಗ್ ಬಿಡಿಸಿದ್ದು ನಾನಿದು. ವಯಸ್ಸಿಲ್ಲಿ ನೋಡಿ, ಆದರೂ ಇಲ್ಲೇ ಐತೆ ನೋಡಿ, ಕೀರ್ತಿ ಲಾಗ್ X07 ಸಬ್ಸ್ಕ್ರೈಬ್ ದಿಸ್ ಚಾನಲ್. ಸೊ ಗೈಸ್ ನೋಡಿ, ಅವಾಗ ಈ ಥರ ಡ್ರಾಯಿಂಗ್ ಬಿಡಿಸಿ ನಾನು ಸೈನ್ ಹಾಕಿ ಈ ಥರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೆ ನಾನು. ಸೊ ನೆಕ್ಸ್ಟು ನರುಟೋ ಝೂಮ್ ಹಾಕಿ. ಸೊ ಇಲ್ಲಿ ಸೈನ್ ಹಾಕಿದ್ದೆ ಅಷ್ಟೇ, ಇಲ್ಲ ಏನು ಬರ್ದಿಲ್ಲ ನಾನು. ಸೊ ನೆಕ್ಸ್ಟು ವಿರಾಟ್ ಕೊಹ್ಲಿ. ಸರ್ ಗೈಸ್ ಇದೇನು ಗೊತ್ತಾ, ವಿರಾಟ್ ಕೊಹ್ಲಿ ಏನಕ್ಕೆ ಬಿಡಿಸಿ ಗೊತ್ತಾ ನಾನು. ಸೊ ಸೌರವ್ ಜೋಶಿ ಇದಾರಲ್ಲ, ಸೊ ಅವ್ರು ಮೊದಲನೇ ವೀಡಿಯೋ ಆಗಿರೋದ್ರಿಂದ ಸೊ ನಾನು ಅದಕ್ಕೆ ವಿರಾಟ್ ಕೊಹ್ಲಿ ಬಿಡಿಸ್ದೆ. ಸೊ ವೈರಲ್ ಏನಾದ್ರು ಆಗ್ಬೋದಾ ಅಂತ. ಸೊ ವೈರಲ್ ಆಗಲಿಲ್ಲ. ಸೊ ಇದು ವಿರಾಟ್ ಕೊಹ್ಲಿ ನನ್ನ ಸೈನು.
ಇದು ಸುಮ್ಮನೆ ಕಣ್ಣು ಬಿಡ್ಸಿದ್ದು ಗಾಯ್ಸ್, ಕಣ್ಣು ಮತ್ತು ಕೆರಡೊಂದು ಸೈನು ಅಷ್ಟೇ. ನೆಕ್ಸ್ಟ್ ಇದನ್ನು ಎಷ್ಟು ಸತಿ ಅಳಿಸಿ ಬರ್ದೀನಿ ಅಂದರೆ ನನಗೆ ಗೊತ್ತಿಲ್ಲ, ಅಷ್ಟು ಸತಿ ಅಳಿಸಿ ಬರ್ದೀನಿ. ಇದೊಂದು ಬಿಡಿಸಿ ಇದೊಂದು ಸೈನು, ಜಾಸ್ತಿ ಬರ್ದಿಲ್ಲ. ಆಮೇಲೆ ಇದು ನಿಮಗೆ ಗೊತ್ತಿಲ್ಲ, ಸೊ ಆದರೂ ನಾನು ಆ್ಯನಿಮಿ ನೋಡೋದು ಜಾಸ್ತಿ ಇದು ನನಗೆ. ಸೊ ಇಲ್ಲಿ ನೋಡಿ ಸೈನು ಮತ್ತು ಇದೊಂದು ಇದು ನರುಟೋ ಅವ್ರ ಅಪ್ಪ ಎಲ್ಲೋ ಫ್ಲ್ಯಾಶ್. ಸೊ ಆ್ಯನಿಮಿ ನೋಡಿ ಸಖತ್ ಇಷ್ಟ ನನಗೆ, ಅದಕ್ಕೆ ಎಲ್ಲರ ಹೆಸರು ಜ್ಞಾಪನ ಇರುತ್ತೆ ನನಗೆ. ನೋಡಿ ಸೈನ್ ಇಲ್ಲೇ ಐತೆ, ಹುಕಾಗಿ. ಸೊ ನೆಕ್ಸ್ಟು ಡಿಮಾನ್ ಸ್ಲೇಯರಲ್ಲಿ ವಾಟರ್ ಆಶಿರ ಇವನ ಹೆಸರು ಗೊತ್ತಿಲ್ಲ, ಮೋಸ್ಟ್ಲಿ ಗ್ಯೂಮೆ ಅಲ್ಲ ಏನೋ ಇರಬೇಕು ಗೈಸ್, ಕಮೆಂಟ್ ಮಾಡಿ ನೀವು ಏನಂತ. ಸೊ ಇದು ನೋಡಿ ಇದು ವಾಟರ್ ಆಶಿರ. ಸೊ ನೆಕ್ಸ್ಟ್ ಬರೋದೇ ನಮ್ಮ ಸೈನ್ ಹಾಕ್ಬಿಟ್ಟು ನಮ್ಮ ಯೂಜಿ ತೋರಿ. ಇನ್ನು ಹೆಸರೇನು ಶಾಬಿತ್ ಆತ್ಮವನ ಹೆಸರು ಏನು ಗೊತ್ತಿಲ್ಲ ಗೈಸ್, ಅವನ ಹೆಸರು ಗೊತ್ತಾಯ್ತಲ್ಲ. ಯೂಜಿ ಗೈಸ್ ಹೆಸರು ಗೊತ್ತಾಯ್ತಲ್ಲ ಒಂದು, ಗೋಜೋ ಸಾತುರು, ಯೂಜಿ ತೋರಿ, ಸುಕುನ ಗೈಸ್, ಸುಕುನ ಇಲ್ಲೇ ಇದೆ ನೋಡಿ ಗೈಸ್, ಸುಕುನ ಇದು ಯೂಜಿ ತೋರಿ 2ನೇ ರೂಪ ಸುಕುನ. ಸೊ ಇಲ್ಲಿ ನೋಡಿ ಅವರಪ್ಪ ಗೋಜೋ. ಸೊ ಗೋಜೋ ನೋಡಿ. ಸೊ ಗೈಸ್ ಅವಾಗಲೂ ಚೆನ್ನಾಗಿ ಬಿಡಿಸಿದ್ದೆ. ಸೊ ನೆಕ್ಸ್ಟ್ ಬರೋದು ನನ್ನ ಸುಮ್ಮನೆ ಬಿಡಿಸಿರೋ ಫೋಟೋ. ಇದು ನನ್ನ ತಂಗಿಗೆ ಬಿಡಿಸ್ಕೊಡ್ಬೇಕು ಅಂತ ಹೇಳ್ತಿದ್ಲು, ಸೊ ಅದಕ್ಕೋಸ್ಕರ ನನ್ನ ತಂಗಿ ಬಿಡಿಸ್ಕೊಟ್ಟಿದ್ದೆ ಇದನ್ನು, ಈ ಡ್ರಾಯಿಂಗ್ನ. ಸೊ ನೆಕ್ಸ್ಟು ನಮ್ಮ ಇದು ಯಾರಂತ ಗೊತ್ತಿಲ್ಲ ಗೈಸ್, ಸಾಸ್ಕೆ ಉಚಿಹ. ಅದು ಹೆಂಗೆ ಬಿಡಿಸ್ಬಿಟ್ಟೀನಿ. ಸೊ ಸಾಸ್ಕೆ ಉಚಿಹ ಅದೇನೋ ಬಿಡ್ಸೋಕೋಗಿ ಏನೋ ಬಿಡಿಸ್ಬಿಟ್ಟಿದ್ದೆ. ಸಾಸ್ಕೆ ಉಚಿಹ ಹಿಂಗಿಲ್ಲ, ಸೊ ಸಾಸ್ಕೆ ಉಚಿಹನೇ ಬೇರೆ, ಸೊ ನಾನು ಬಿಡಿಸಿರೋದೇ ಬೇರೆ. ಸೊ ನೋಡಿ ಈ ಸಾಸ್ಕೆ ಉಚಿಹ. ಸೊ ನೆಕ್ಸ್ಟ್ ಬರೋದಿಲ್ಲ ಗೈಸ್, 4 ದಿನ ಈ ಡ್ರಾಯಿಂಗ್ ಬಿಡ್ಸೋಕೆ ಇದಲ್ಲ, ಇದಾರು ಹೇಳಿ, ಜೆನಸ್ಸು, ದ ಲಾರ್ಡ್ ಜೆನಸ್ಸು ಅಲ್ಲ, ಜೆನಸ್ಸುನೇ, ಅರೆ ಇನೋಸ್ಗೆ ಬೇರೆ ಜೆನಸ್ಸು. ಇದು ನೋಡಿ, ಇದನ್ನು ಅಷ್ಟೊಂದು ಜಾಸ್ತಿ ಬಿಡಿಸ್ತಾ ಒಂದೇ ದಿನ ಬಿಡಿಸಾಕಿದೆ, ಇದನ್ನು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ನೆಕ್ಸ್ಟ್ ಡ್ರಾಯಿಂಗ್ ಇದೆಯಲ್ಲ ಗೈಸ್, ನೆಕ್ಸ್ಟ್ ಲಾರ್ಡ್ ಇನೋಸ್ಕೆನ ಎಷ್ಟು 4 ದಿನ ಬಿಡಿಸೀನಿ. ಇದು ಅಲ್ಲ ಗೈಸ್, ಇದಾರು ಹೇಳಿ, ಇವನು ಅವನ ಹೆಸರು ಗೊತ್ತಾಯ್ತಲ್ಲ ಗೈಸ್, ಅವನ ಹೆಸರು ಬಾಯಲ್ಲಿ ಅವನ ಹೆಸರು ಐತೆ, ಡಿಮಾನ್ ಸ್ಲೇಯರ್ದು ಆಕಾಶ, ಲಾರ್ಡ್ ಆಕಾಶ. ಸೊ ಇದನ್ನು ಅರ್ಧ ಗಂಟೆ ಬಿಡ್ಸೋಕ್ಕಿದ್ದೆ, ಸೊ ಅಷ್ಟೊಂದು ಇದ್ದಿಲ್ಲ. ಸೊ ಆದರೆ ನೆಕ್ಸ್ಟ್ ಇದೆಯಲ್ಲ ಗೈಸ್, ನೆಕ್ಸ್ಟೇ ನಾನು ಬಿಡಿಸಿದ್ದು, ರಿವೀಲ್ ಮಾಡ್ತೀನಿ. ಸೊ ನೆಕ್ಸ್ಟ್ ಫೋಟೋ ಇದೆಯಲ್ಲ ಗೈಸ್, 4 ದಿನ ಬಿಡಿಸೀನಿ ನೋಡಿ ಗೈಸ್. ಇದನ್ನು 4 ದಿನ ಬಿಡಿಸಿದೆ ನಾನು. 4 ದಿನ ಅಂದರೆ ಅರ್ಥ ಮಾಡ್ಕೊಳ್ಳಿ, 4 ದಿನ. ಸೊ ಇದನ್ನು ನಿಧಾನಕ್ಕೆ ಕೂತ್ಕೊಂಡು ಕನ್ಸಿಸ್ಟೆನ್ಸಿಯಾಗಿ 4 ದಿನ ಲಾಗ್ ಮಾಡಿ 4 ದಿನ ಬಿಡಿಸಿ ನಿಧಾನಕ್ಕೆ ಕೂತ್ಕೊಂಡು ಸೈನ್ ಹಾಕಿ ನೋಡಿ ಇಲ್ಲಿ. ಸೊ ಹೆಂಗೆ ಕಾಣುತ್ತೆ ನೋಡಿ ದೂರದಿಂದ. ಸೊ ನೆಕ್ಸ್ಟು ನಮ್ಮ ಕ್ಯೂಟಿ ಪಾಯ್ಸ್ಗಳು. ಸೊ ಇವನು ಅಣ್ಣ ತಮ್ಮ ನಮ್ಮ ತಾಂಜಿರೋ ಮತ್ತು ಇಬ್ಬರು ವಾಟರ್ ಆಶಿರಗಳೇ, ಈ ಸನ್ ಬ್ರೀದಿಂಗು ವಾಟರ್ ಬ್ರೀದಿಂಗು. ಸೊ ವಾಟರ್ ಬ್ರೀದಿಂಗ್ ಇವನಿಗೂ ಬರುತ್ತೆ, ಜಾಸ್ತಿ ಸ್ಪೀಡಾಗಿ ಸನ್ ಬ್ರೀದಿಂಗು. ಸೊ ನೆಕ್ಸ್ಟು ಇದು ಯಾರಂತ ಗೊತ್ತಿಲ್ಲ ಗಾಯ್ಸ್, ಸುಮ್ಮನೆ ವೀಡಿಯೋ ಮಾಡೋಕ್ಕೋಸ್ಕರ ಬಿಡಿಸುವೆ ನಾನು ಅಷ್ಟೇ, ಜಾಸ್ತಿ ಎಲ್ಲ ಬಿಡಿಸ್ತಾ ಇದ್ದಿಲ್ಲ ನಾನು. ಸೊ ಇನ್ನು ಕೃಷ್ಣ ಗೈಸ್, ಇದು ಏನೇ ಗೊತ್ತಾ, ಫುಲ್ಫಿಲ್ ಆಗಿಲ್ಲ. ಸೊ ಯಾಕಪ್ಪ ಅಂದರೆ ಅವಾಗ ನಾನು ಬೆಂಗಳೂರಿಗೆ ಹೊಂಟೋಗ್ಬಿಟ್ಟೆ ಗೈಸ್. ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ. ಯಾಕಪ್ಪ ಅವಾಗಲೂ 15,000 ಕೆಲಸ ಮಾಡ್ತಿದ್ದೆ. ಬೆಂಗಳೂರಿಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆಮೇಲಿಂದ ಮತ್ತು ಲಾಗ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಲಿಲ್ಲ. ಮತ್ತು ಲಾಗೇನ ಬಂದಮೇಲೆ ಮುಗೀತು, ಲಾಗೇ ಮಾಡಲಿಲ್ಲ ಗೈಸ್. ನಾನು ಕುಯ್ದಾಗಿ ಬರಲಿಲ್ಲ, ನನಗೆ ತಲೆಗೆ ಬರಲಿಲ್ಲ ನನಗೆ ಮಾಡಬೇಕು ಇರಬೇಕು ಅಂತ. ಸೊ ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಇವಾಗಲೂ ನಾನು ಏನು ಮಾಡ್ತೀನಿ ಗೊತ್ತಾ ಗೈಸ್, ಲೈಟ್ರಿಂಗ್ ಹಾಕಿ ವೀಡಿಯೋ ಮಾಡ್ತೀನಿ. ಯಾಕಂದರೆ ಸ್ವಿಚ್ ಆನ್ ಆಯ್ತಲ್ಲ, ಸ್ವಿಚ್ ಆನ್ ಆದ್ರೆ ನೀಟಾಗಿ ವೀಡಿಯೋ ಸ್ವಿಚ್ ಆನ್ ಆಯ್ತಲ್ಲ, ಅದಕ್ಕೆ ಲೈಟ್ರಿಂಗ್ ಹಾಕೊಂಡು ಇವೆಲ್ಲ ಲೈಟ್ ಹಾಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಮುಖ ಕ್ಲಿಯರಿಟಿ ಬರಬೇಕು, ಇಲ್ಲಾಂದರೆ ಬೋರ್ ಆಗ್ಬಿಡುತ್ತೆ. ಸೊ ನೋಡಿದ್ರಲ್ಲ ನಾನು ಇನ್ನೂ ಡ್ರಾಯಿಂಗ್ಗಳಿದ್ದಾವೆ, ಯಾವಾಗ ತೋರಿಸ್ತೀನಿ ನಿಮಗೆ. ಸೊ ನೋಡಿದ್ರಲ್ಲ, ಇನ್ನೊಂದು ಡ್ರಾಯಿಂಗ್ ತೋರಿಸ್ತೀನಿ, ಪೀಟರ್ ಡ್ರಾಯಿಂಗ್ ಬುಕ್ ಇಲ್ಲಿ ಹೇಳ್ಕೊಂಡು ಇವೆ. ಯಾಕಂದರೆ ನಾನು ಪೀಟರ್ ಡ್ರಾಯಿಂಗ್ ಹುಚ್ಚನ ಸಖತ್ ಹುಚ್ಚು ನಮಗೆ. ಸೊ ನೋಡಿ ಫಸ್ಟು ಪೀಟರ್ದಿದು. ಸೊ ಇದು ನೋಡಿ, ಜಾನ್ ಪೀಟರ್, PJHONPTER. ನಾನು ಪೀಟರ್ ಅವಾಗ ಸಕ್ಕತ್ ಬಿಡಿಸ್ವಿ ಗೈಸ್, ನಾನು ಅವನು ಸಕ್ಕತ್ ಬಿಡಿಸ್ವಿ. ಸೊ ನೆಕ್ಸ್ಟು ಇದು ಬಿಡಿಸೋದ, ಅವನಿಗೆ ಅಷ್ಟೊಂದು ಬರಲ್ಲ. ಸೊ ಅವನು ಚೆನ್ನಾಗಿ ಬಿಡಿಸ್ವಿ ನೋಡಿ. ಇಲ್ಲ ಜಾನ್ ಪೀಟರ್ ಅಂತ ಓದಿದ್ದಾನೆ. ಇದನ್ನು ನಾನು ಬಿಡಿಸಿದ್ದು ಗೈಸ್, ಇದರಿಂದ ಇದು ನನ್ನ ತಮ್ಮ ಎಲ್ಲ ಹರ್ಕೊಬಿಟ್ಟಿದ್ದಾನೆ ನಾವು ಫ್ರೆಂಡ್ಸಿಗೆ ತೋರ್ಸೋಕ್ಕೆ.
ಸೊ ಗೈಸ್ ಇಲ್ಲಿ ನೋಡಿ ನಾನು ಬಿಡಿಸಿದ್ದು ಕಣ್ಗಳು ರೀಲ್ಸ್ ಮಾಡೋಕ್ಕೆ ಗೈಸ್ ರೀಲ್ಸ್ ಮಾಡೋಕ್ಕೆ ನಾನು ಬಿಡಿಸಿದ್ದೆ ಇದನ್ನು ಇದು ಕಣ್ಣು ರೀಲ್ಸ್ ಮಾಡ್ದಾಗ ಬಿಡಿಸಿದ್ದೆ. ಸೊ ಇದನ್ನು ಸುಮ್ಮನೆ ಬಿಡ್ಸೋಕೆ ಹೋದಿದ್ದೆ ಏನೇನೋ ಅಷ್ಟೇ. ಸೊ ಗೈಸ್ ಇಷ್ಟೇ ಪೀಟ್ರು ಡ್ರಾಯಿಂಗು. ಸೊ ನೋಡಿದ್ರಲ್ಲ, ಸೊ ನಾನು ಡ್ರಾಯಿಂಗಿಂದ ಸಖತ್ ಹುಚ್ಚಿತ್ತು. ಇವಾಗಿಂತ ಆ್ಯನಿಮೆಂತೂ ಸಖತ್ ಹುಚ್ಚು ನನಗೆ. ನಾನು ಇಷ್ಟೊತ್ತಿಗೂ ಆ್ಯನಿಮೆ ನೋಡ್ತೀನಿ. ನಾನು ಏನು ಕಂಟೆಂಟ್ ಯೋಚನೆ ಮಾಡಿದ್ರೆ ಮಾಡಿ ಸಿಕ್ಕಲೇ ಇಲ್ದರೆ ನಾನು ಡ್ರಾಯಿಂಗಿಂದ ಹಿಡ್ಕೊಂಡಿದ್ದು ನಾನು. ಸೊ ನೋಡಿದ್ರಲ್ಲ ನಾನು ಡ್ರಾಯಿಂಗು. ಸೊ ನನ್ನ ಡ್ರಾಯಿಂಗ್ ತುಂಬ ಇಷ್ಟ ನನಗೆ. ಸೊ ಈ ಡ್ರಾಯಿಂಗು ಇಷ್ಟ ಆಯಿತು ಇದು ನಮ್ಗೆ ಗೊತ್ತಿಲ್ಲ. ಸೊ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ನಮ್ಮ ಲಾರ್ಡ್ ಯೂನಿವರ್ಸಿಟಿ ಡ್ರಾಯಿಂಗ್ 4 ದಿನ ತಂದಿನಿ ವೀಡಿಯೋ ಮಾಡೋಕೆ. ಅದನ್ನು ವೀಡಿಯೋ ಬೇಕಂತ 4 ಚಾಪ್ಟರ್ 1 ಚಾಪ್ಟರ್ 2 ಚಾಪ್ಟರ್ 3 ಚಾಪ್ಟರ್ 4 ಆ ಥರ ಡಿವೈಡ್ ಮಾಡಿ ಹಾಕಿರೋದು ನಾನು ಅದನ್ನು. ಸೊ ತುಂಬ ಕಷ್ಟಪಟ್ಟು ಡ್ರಾಯಿಂಗ್ ಬಿಡಿಸಿದೆ ಅದನ್ನು. ಸೊ ಇನ್ನೇನ ಅಷ್ಟೇ. ಬೆಳಗಿಂದ ಪೀಟ್ರ್ ಕರೆದ, ಅಲ್ಲಿಗೆ ಹೋದ ಅಲ್ಲಿಗೆ ಬಂದೆ ಕೆಲಸ ಮುಗಿಸ್ದೆ. ಇವಾಗ ಬಂದು ಇದು ಮಾಡ್ತೀನಿ, ಮತ್ತು ಎಡಿಟ್ ಮಾಡಬೇಕು ಇವಾಗ. ಮತ್ತು ಆ್ಯನಿಮೆ ನೋಡಬೇಕು. ಆ್ಯನಿಮೆ ಇನ್ನೂ 4 ಎಪಿಸೋಡ್ ಬಾಕಿ ಇದ್ದಾವೆ. 1 ಗಂಟೆವರೆಗೂ ನೋಡಿ ಆಮೇಲೆ ಮಲ್ಕೋಬೇಕು. ನಾನು ಬೆಳಗ್ಗೆ 6 ಗಂಟೆಗೆ ಕೆಲಸಕ್ಕೆ ಹೋಗಬೇಕು, 7 ಗಂಟೆಗೆ. ಮತ್ತು 4 ಗಂಟೆವರೆಗೆ ಮತ್ತೆ ನಾಳೆ ಎಡಿಟ್ ಮಾಡಬೇಕು, ನಾಳೆ ಪೋಸ್ಟ್ ಮಾಡಬೇಕು, ಮತ್ತು ನಾಡಿದ್ದು ಕೆಲಸ. ಬರೀ ಡೈಲಿ ಬರೀ ಇದೇ ಆಯ್ತಿದೆ. ನಾನು ಯಾವಾಗ ಇಂಪ್ರೂವ್ ಆಗ್ತೀನೋ, ಯಾವಾಗ ಬೆಳಿತೀನೋ, ಯಾವಾಗ ಗ್ರೋ ಆಗ್ತೀನೋ, ಯಾವಾಗ ನಾನು ಯೂಟ್ಯೂಬಲ್ಲಿ ಒಂದು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನೋ ಅದೇ ಗೊತ್ತಾಗ್ತಿಲ್ಲ ನನಗೆ. ಸೊ ಆದಷ್ಟು ಬೇಗ ಜಲ್ದಿ ಬರಲಿ ಅಂತ ತಿಳ್ಕೊತೀನಿ. ಕನ್ನಡಿಗರು ಸಪೋರ್ಟ್ ಮಾಡ್ತಾರಲ್ವ ನಂಗೆ ಗೊತ್ತಿಲ್ಲ, ಆದರೆ ಆದಷ್ಟು ಜಾಸ್ತಿ ಸಪೋರ್ಟ್ ಮಾಡಿ. ಯಾಕಪ್ಪ ಅಂದರೆ ನಿಮ್ಮ ಕರ್ನಾಟಕದ ಮಗ ಜಲ್ದಿ ಬೆಳಿಬೇಕು. ಯಾಕಪ್ಪ ಅಂದರೆ ನಾನು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ತೀನಿ. ನಾನು ಯಾವುದೇ ರೀತಿ ಕೆಟ್ಟು ಏನು ಮಾಡ್ತೀನಿ ನಾನು. ನನಗೆ ಸಪೋರ್ಟ್ ಮಾಡಿ. ನಾನು ಕರ್ನಾಟಕನ ಬೇರೆ ಲೆವೆಲಿಗೆ ತಗೊಂಡೋಗ್ತೀನಿ. ಕನ್ನಡನ ಬೇರೆ ಲೆವೆಲಿಗೆ ತಗೊಂಡೋಗ್ತೀನಿ. ಮೊದಲು ಈ ಥಂಬ್ನೇಲನ್ನು ಕನ್ನಡದಲ್ಲಿ ಚೇಂಜ್ ಮಾಡ್ತೀನಿ, ಇವಾಗ ಇಂಗ್ಲೀಷಲ್ಲಿರೋದ. ಸೊ ಅದಕ್ಕೋಸ್ಕರ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಾಯ್ಸು ಎಂಜಿಲ್ ತುಂಬ್ಕೊಂಡಿದ್ದು ಒಡೆ. ಸೊ ಆಯಿತು. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಡ್ರಾಯಿಂಗ್ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಹೆಂಗಿತ್ತು ಅಂತ ಡ್ರಾಯಿಂಗು. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಅದೇ ಗಂಟೆ ಬಾಯ್, ಗುಡ್ ಬೈ, ಟೇಕ್ ಕೇರ್, ಲವ್ ಯು ಆಲ್.